ನಮಸ್ಕಾರ ವೀಕ್ಷಕರೇ, A1 ಕನ್ನಡ ನ್ಯೂಸ್. ನಾನು ವೀರೇಶ್ ಪೂಜಾರ್. ಪ್ರಧಾನಿ ಹುದ್ದೆಗೆ ಜಾತಿ ಲೇಪನ ಸಲ್ಲದು ಸಚಿವ ಪ್ರಿಯಾಂಕಾ ಖರ್ಗೆ. ಹೌದು ವೀಕ್ಷಕರೇ, ಪ್ರಧಾನಿ ಉಪ ಪ್ರಧಾನಿ ಯಾರಾಗಬೇಕು ಎಂಬ ವಿಚಾರದಲ್ಲಿ ನಾಯಕರಿಗೆ ಜಾತಿ ಲೇಪನ ಹಚ್ಚುವುದು ತಪ್ಪು ಮತ್ತು ಆ ಸಮುದಾಯದಲ್ಲಿರುವವರ ಪರಿಶಿಷ್ಟ ಜಾತಿ ದಕ್ಷತೆ ನೋಡಿದ್ದೇವಲ್ವಾ, ಅವರು ಸಮರ್ಥರು ಅಲ್ವಾ ಎಂದು ಗ್ರಾಮೀಣ ಅಭಿವೃದ್ಧಿ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಹೇಳಿದರು. ಸ್ಪಷ್ಟವಾದಂತಹ ಉತ್ತರ ಖರ್ಗೆ ಸಾಹೇಬರು ಆಗಲೇ ಕೊಟ್ಟಿದ್ದಾರೆ. ನಮ್ಮ ಮುಂದೆ ಇರೋದು ಆದಷ್ಟು ಸಂಸದರನ್ನು ನಾವು ಆರಿಸಿ ಕಳಿಸ್ಬೇಕಾಗಿದೆ. ಅದು ನಮ್ಮ ಮೂಲ ಉದ್ದೇಶ ಆಗಿರೋದು ಹೊರತು ಯಾರು PM ಯಾರು ಬೇರೆ ಡೆಪ್ಟಿ PM ಅದು ಯಾವುದು ಸವಾಲು ನಮ್ಮ ಮುಂದೆ ಇಲ್ಲ. ಕಾಂಗ್ರೆಸ್ಸು ಸ್ವಂತ ಬಲದ ಮೇಲೆ 200-250 ಸೀಟ್ ಗೆಲ್ಲೋದು, ಅದ್ರ ಜೊತೆಗೆ ನಮ್ಮ ಮೈತ್ರಿ ಪಕ್ಷದ ಜೊತೆಗೆ ಆದಷ್ಟು ಮಟ್ಟಿಗೆ ಸಂಸದರನ್ನು ಆಯ್ಕೆ ಮಾಡಿ ಸಂಸದ ಪಾರ್ಲಿಮೆಂಟಿಗೆ ಕಳಿಸೋದೇ ನಮ್ಮ ಮುಖ್ಯ ಗುರಿ. ಅದು ಬಿಟ್ಟರೆ ಬೇರೆದೇನಿಲ್ಲ. ನೋಡಿ, ಈಗ ಯಾವಾಗಲೂ ಕೂಡ ಒಂದು ಸಮಾಜಕ್ಕೆ ಲೇಪಿಸ್ತಿರಲ್ಲ. CM ವಿಚಾರ ಬಂದಾಗೂ ಅದೇ ಸಮಾಜಕ್ಕೆ ಲೇಪಿಸ್ತಿರೋ, PM ವಿಚಾರ ಬಂದಕ್ಕೂ ಅದೇ. ಸಮರ್ಥರಲ್ವಾ? ಈ ಸಮುದಾಯಗಳಲ್ಲಿ ಏನು ಎಫಿಷಿಯನ್ಸಿ ನೋಡೋದೇ ಇಲ್ವಾ? ಬರೀ ಸಮಾಜ ಹೆಸರಲ್ಲೇ ಬರ್ತಾರ. ಅದು ಕರೆಕ್ಟ್. ಅದು ಮೇಲೆ ಮೋದಿ ಅವ್ರಿಗೆ ಸ್ಥಾನಮಾನ ಕೊಡಬೇಕಾದ್ರೆ ಅವ್ರ ಜಾತಿ ಕೇಳಲ್ಲ. ಸಮರ್ಥರ ಅಂತ ಹೇಳ್ತೀರಾ? ಅವ್ರು ಎಷ್ಟು ಸಮರ್ಥರಿದ್ದಾರೆ ಅಂತ 10 ವರ್ಷದಿಂದ ನೋಡ್ತಾ ಇದ್ದೀವಲ್ಲ. ನೋಡಿ, ಈಗಾಗಲೇ ನಮ್ಮ ರಾಜ್ಯ ಸರ್ಕಾರದಿಂದ ನಮ್ಮ ಆರೋಗ್ಯ ಸಚಿವರು ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಆ ಪ್ರೋಟೋಕಾಲ್ಸ್ ಏನಿದೆ ಇವತ್ತು KDP ಇದೆ, ಅದನ್ನು ಚರ್ಚೆ ಮಾಡಿ ಜಿಲ್ಲೆಯಲ್ಲಿ ಏನೇನು ಕ್ರಮ ತಗೋಬೇಕು ಅದನ್ನು ನಾವು ಹೋಗೋದ್ವಿ. ನಾವು ಆತಂಕ ಪಡೋದು ಬೇಡ ಅಂತ ಈಗಾಗಲೇ ಸರ್ಕಾರ ವತಿಯಿಂದ ಬಂದಿದೆ. ಆದರೆ ಮುಂಜಾಗ್ರತವಾಗಿ ನಾವೇನು ಕ್ರಮ ವಹಿಸ್ಕೋಬೇಕು ಅದನ್ನು ನೋಡಿ. ಆವಾಗ ನೋಡಿ, ನಾವೇ ಆತಂಕ ಹುಟ್ಟಿಸೋದೇ ಸೃಷ್ಟಿ ಮಾಡೋದಕ್ಕೆ ಇದು ಅಷ್ಟು ಗಂಭೀರವಾಗಿಲ್ಲ ಅಂತ ಹೇಳ್ತಾ ಇದ್ರು ಕೂಡ. ಏನು ಇದು ಇನ್ಫೆಕ್ಷನ್ ಜಾಸ್ತಿ ಇದೆ, ಹಾಸ್ಪಿಟಲೈಸೇಷನ್ಸ್ ಕಮ್ಮಿ ಆಗ್ತಾ ಇದೆ ಅಂದ್ಬಿಟ್ಟು ಸುದ್ದಿ ಬರ್ತಾ ಇದೆ. ಆದರೆ ಹಂಗಂತ ನಾವು ನಮ್ಮ ಜವಾಬ್ದಾರಿಯನ್ನು ಜಾರ್ಕೊಳಕ್ಕಾಗೋದಿಲ್ಲ. ಮುಂಜಾಗ್ರತವಾಗಿ ಏನೇ ಕ್ರಮ ತಗೊಂಡ್ರು ಹೆಲ್ತ್ ಪ್ರೋಟೋಕಾಲ್ಸ್ ಏನಿರುತ್ತೆ ಅದನ್ನು ನಾವು ಫಾಲೋ ಮಾಡ್ತೀವಿ. ಇಲ್ಲಿ ಏನಾದರೂ ಅಧಿಕಾರಿಗಳ ಮತ್ತೆ ರಿವ್ಯೂ ಮೀಟಿಂಗ್ ಮಾಡ್ತೀರಾ? ಆರೋಗ್ಯ ಇಲಾಖೆ ಇಲ್ಲೇ ಬರ್ತಾರಲ್ಲ, ಇವತ್ತೇ ಬರ್ತಾರಲ್ಲ. ಇಲ್ಲ, ಮತ್ತೆ ಸಪ್ರೇಟ್ ಇಲ್ಲ, ಫಸ್ಟ್ ಇವತ್ತು ಕೇಳೋಣ ಏನೇನು ನಾವು ಮಾಡ್ತಾ ಇದ್ದಾರೆ, ಹೇಗೆ ಅವಶ್ಯಕತೆ ಇದ್ದರೆ ನಾಳೆ ಮತ್ತೊಮ್ಮೆ ಮಾಡ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಇಂಥ ಪ್ರತಿಕ್ಷಣದ ನೇರ ಸುದ್ದಿಯನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನೊಂದವರ ಧ್ವನಿಯಾಗಿ, ದುರ್ಬಲರಿಗೆ ಬಲವಾಗಿ, ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ. ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನು ನಮಗೆ ತಿಳಿಸಿ. ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ. A1 ಕನ್ನಡ ನ್ಯೂಸ್, ಸದಾ ನಿಮ್ಮೊಂದಿಗೆ ನಾವು. ನಿರಂತರ ನೈಜ ಮತ್ತು ಸ್ಪಷ್ಟ ಸುದ್ದಿಗಳಿಗಾಗಿ ನೋಡ್ತಾ ಇರಿ A1 ಕನ್ನಡ ನ್ಯೂಸ್.